ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಬೆಂಗಳೂರಿಗೆ ಆಗಮಿಸಲಿದ್ದಾರಾ ಪ್ರಜ್ವಲ್ ರೇವಣ್ಣ? ಮೇ 3ರಂದು ವಾಪಸ್ಸಾಗಲು ಟಿಕೆಟ್ ಬುಕ್ ಮಾಡಿರೋ ಮಾಹಿತಿ. ಬಂದ ನಂತರ ವಿಚಾರಣೆಗೆ ಹಾಜರಾಗೋ ಸಾಧ್ಯತೆ. ಮಾಜಿ ಸಿಎಂಗೆ ಶಿವಕುಮಾರ್ ನೆನಪು ಮಾಡಿಕೊಳ್ಳದೆ ಇದ್ರೆ ನಿದ್ದೆ ಬರಲ್ಲ, ಊಟ ಅರಗಲ್ಲ. ಶಿವಕುಮಾರ್ಗೂ ಇದಕ್ಕೂ ಏನ್ ಸಂಬಂಧ? ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಹರಿಹಾಯ್ದ ಡಿ.ಕೆ. ಸುರೇಶ್. ಪಕ್ಷ ದೇವೇಗೌಡರ ಕುಟುಂಬದ ಆಸ್ತಿ, ಬೇಕಾದಾಗ ಅಮಾನತು ಮಾಡ್ತಾರೆ, ಮತ್ತೆ ತಗೋತಾರೆ. ಪ್ರಜ್ವಲ್ ರೇವಣ್ಣ ಜೆಡಿಎಸ್ನಿಂದ ಅಮಾನತು ಮಾಡಿದ್ದರ ಬಗ್ಗೆ ಡಿ.ಕೆ. ಸುರೇಶ್ ವ್ಯಂಗ್ಯ. ನಮ್ಮ ಪಕ್ಷ ಪ್ರಕರಣಕ್ಕೆ ಅಡ್ಡಿಪಡಿಸೋದಿಲ್ಲ, ಎಸ್ಐಟಿಗೆ ಸಹಕರಿಸ್ತೀವಿ, ಸತ್ಯಾಸತ್ಯತೆ ಶೀಘ್ರದಲ್ಲೇ ಹೊರಬರುತ್ತೆ. ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಬೇಕು. ಮಂಡ್ಯದಲ್ಲಿ ಮಾಜಿ ಸಚಿವ ಸಿ.ಎಸ್. ಪುಟ್ಟರಾಜು ಪ್ರತಿಕ್ರಿಯೆ. ಎಸ್ಐಟಿ ಅಧಿಕಾರಿಗಳ ಎದುರು ಸಂತ್ರಸ್ತೆಯರು ಹಾಜರು. ಡಿವೈಎಸ್ಪಿ ಪ್ರಭಾವತಿ ಮುಂದೆ ಮಹಿಳೆಯರ ಹೇಳಿಕೆ. ಒಟ್ಟು 10 ಮಂದಿ ಮಹಿಳೆಯರಿಂದ ಹೇಳಿಕೆ ದಾಖಲಿಸಿಕೊಂಡ ಅಧಿಕಾರಿಗಳು. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಪೆನ್ ಡ್ರೈವ್ ಫಸ್ಟ್ ಕಾಪಿಯಲ್ಲಿದೆ. ಎಸ್ಐಟಿ ಎದುರು ಸ್ಫೋಟಕ ಮಾಹಿತಿ ಬಿಚ್ಚಿಟ್ಟ ಡ್ರೈವರ್ ಕಾರ್ತಿಕ್. ಅಧಿಕಾರಿಗಳೆದುರು ಏನೆಲ್ಲ ಹೇಳಿದ್ದಾರೆ ಪ್ರಜ್ವಲ್ ಮಾಜಿ ಕಾರು ಚಾಲಕ? ಮತ್ತೊಬ್ಬರ ಖಾಸಗಿ ವಿಡಿಯೋ ಶೇರ್ ಮಾಡೋದು ಕಾನೂನು ಬಾಹಿರ, ಇದೇ ಆರೋಪದಡಿ ದಾಖಲಾಗಲಿದೆ ಕೇಸ್. ಕಾರ್ತಿಕ್ ದೇವರಾಜೇಗೌಡ ಆಗೋ ಸಂಕಷ್ಟ ಫಿಕ್ಸ್. ಪ್ರಕರಣದ ತನಿಖೆಗೆ ಸಂತ್ರಸ್ತೆಯರು ಸಹಕಾರ ನೀಡೋದೇ ಅನುಮಾನ. ಅವರ ಹೇಳಿಕೆಯ ಆಧಾರದ ಮೇಲೆ ಹೆಚ್ಚಾಗುತ್ತೆ ಕೇಸ್ನ ತೀವ್ರತೆ. ಸ್ವಯಂ ಪ್ರೇರಿತ ದೂರು ದಾಖಲಾದ್ರೆ ಎಸ್ಐಟಿ ತನಿಖೆಗೂ ತೊಡಕು. ಅಶ್ಲೀಲ ವಿಡಿಯೋ ಕೇಸ್ನಲ್ಲಾಗಿದ್ದಂತೆ ಹಲವು ಎಡವಟ್ಟು, ಲೋಪ ಆಗಿದೆ ಅಂತಿದ್ದಾರೆ ಕಾನೂನು ತಜ್ಞರು. ಹಲವು ಅನುಮಾನಗಳ ಜೊತೆ ಆಮೆಗತಿಯಲ್ಲಿ ಸಾಗ್ತಾ ಇದೆ ತನಿಖೆ. ಅಶ್ಲೀಲ ಕೇಸ್ ತನಿಖೆಗೆ ಎಸ್ಐಟಿ ಹೊಸ ಪ್ಲಾನ್. ಗೌಪ್ಯ ಸ್ಥಳದಲ್ಲಿ ಸಂತ್ರಸ್ತೆಯರ ವಿಚಾರಣೆ ನಡೆಸಲು ನಿರ್ಧಾರ. ಕುಟುಂಬದವರಿಗೂ ತಿಳಿದಂತೆ ಸಂತ್ರಸ್ತೆಯರ ವಿಚಾರಣೆ. ಎಚ್.ಡಿ. ರೇವಣ್ಣ ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ನೋಟಿಸ್. ಸಿಆರ್ಪಿಸಿ 41A ಅಡಿಯಲ್ಲಿ ನೋಟಿಸ್ ಜಾರಿ. ವಿಚಾರಣೆಗೆ ಹಾಜರಾಗ್ತಾರ ಎಚ್.ಡಿ. ರೇವಣ್ಣ? ಇವತ್ತು ಎಚ್.ಡಿ. ರೇವಣ್ಣ ನಿವಾಸಕ್ಕೆ ಎಸ್ಐಟಿ ಭೇಟಿ ಸಾಧ್ಯತೆ. ನಿನ್ನೆಯೇ ಮನೆಗೆ ನೋಟಿಸ್ ಅಂಟಿಸಿದ್ದ ಪೊಲೀಸರು. ಹಾಸನ ಟೌನ್ ಎಸ್ಐ ಅಜಯ್ರಿಂದ ನೋಟಿಸ್ ಸರ್. ಸಂಕಷ್ಟದಿಂದ ಪಾರು ಮಾಡುವಂತ ದೇವರ ಮೊರೆ ಹೋದ ರೇವಣ್ಣ. ಹೊಳೆನಸೀಪುರದ ಮನೆಯಲ್ಲಿ ಹೋಮ ಹವನ. ಬೆಳಗ್ಗೆಯೇ ಪೂಜೆಯಲ್ಲಿ ತೊಡಗಿದ್ದ ಕುಟುಂಬ. ಎಚ್.ಡಿ. ಕುಮಾರಸ್ವಾಮಿ ಮನೆಯ ಬಳಿಯೂ ನಡೆದಿದ್ದ ಪ್ರತಿಭಟನೆ. ಮುಂಜಾಗ್ರತಾ ಕ್ರಮವಾಗಿ ಮಾಜಿ ಸಿಎಂ ನಿವಾಸಕ್ಕೆ ಹೆಚ್ಚಿನ ಭದ್ರತೆ. ಕೆಎಸ್ಆರ್ಪಿ ತುಕಡಿ ಸೇರಿ 50ಕ್ಕೂ ಹೆಚ್ಚು ಸಿಬ್ಬಂದಿ ನಿಯೋಜನೆ. ಯಾರನ್ನೇ ಆಗಲಿ ಏಕಾಏಕಿ ಬಂಧಿಸೋದಕ್ಕಾಗಲ್ಲ. ದೂರು ಕೊಡೋದು, ಅದರಲ್ಲಿ ಏನು ಉಲ್ಲೇಖಗಳು ಪುರಾವೆಗಳು ಮುಖ್ಯ. ಪ್ರಜ್ವಲ್ನ ಇನ್ನೂ ಅರೆಸ್ಟ್ ಮಾಡದ ಬಗ್ಗೆ ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ಮಾಹಿತಿ. ನಿನ್ನೆ ಸಿಎಂಗೆ ಎಸ್ಐಟಿ ರಚನೆ ಸೇರಿ ಎಲ್ಲಾ ಮಾಹಿತಿ ನೀಡಿದ್ದೀವಿ. ಕರ್ನಾಟಕ ಸರ್ಕಾರ ಏನೂ ಮಾಡಿಲ್ಲ ಅಂದ ಅಮಿತ್ ಶಾ ಹೇಳಿಕೆ ಬಗ್ಗೆಯೂ ಚರ್ಚೆ. ಸಿಎಂ ಸಿದ್ದರಾಮಯ್ಯ ಜೊತೆ ಸಭೆ. ಆ ನಂತರ ಗೃಹ ಸಚಿವರಿಂದ ಮಾಹಿತಿ. ಅಶ್ಲೀಲ ವಿಡಿಯೋ ವೈರಲ್ ಕೇಸ್ಗೆ ಎಸ್ಪಿಪಿ ನೇಮಕ. ವಿಶೇಷ ಅಭಿಯೋಜಕರಾಗಿ ಬಿಎನ್ ಜಗದೀಶ್ ನೇಮಿಸಿ ಸರ್ಕಾರದ ಆದೇಶ. ಸಂತ್ರಸ್ತೆಯರ ಪರ ವಾದ ಮಂಡಿಸಲಿರೋ ಜಗದೀಶ್. ಚುನಾವಣೆ ಹೊಸ್ತಿಲಲ್ಲಿ ಸಾವಿರಾರು ಪೆನ್ ಡ್ರೈವ್ ಹಂಚಿದ್ದಾರೆ. ಇದು ರಾಜಕೀಯ ಉದ್ದೇಶನೇ.
ಪ್ರಕರಣಗಳು ಎಸ್ಐಟಿಗಲ್ಲ ಸಿಬಿಐಗೆ ವಹಿಸಿ ವಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹ. ವಿಡಿಯೋ ಹಂಚಿಕೆಯ ಹಿಂದೆ ಡಿಸಿಎಂ ಕೈವಾಡ ಅಂತ ಎಚ್ಡಿಕೆ ಆರೋಪ. ಡಿಕೆ ಶಿವಕುಮಾರ್ ಹೆಸರನ್ನ 100 ವಿಚಾರಗಳಲ್ಲಿ ಪ್ರಸ್ತಾಪಿಸುತ್ತಾರೆ. ಮಾಜಿ ಸಿಎಂ ಎಚ್ಡಿ ಕುಮಾರಸ್ವಾಮಿಗೆ ಸಚಿವ ರಾಮಲಿಂಗಾರೆಡ್ಡಿ ಟಾಂಗ್. ಪ್ರಧಾನಿ ಮೋದಿ ಸತ್ರೆ ದೇಶದಲ್ಲಿ ಪ್ರಧಾನಿ ಅಭ್ಯರ್ಥಿ ಇಲ್ವಾ? ಯುವಕರು ಮೋದಿ ಮೋದಿ ಅಂತಾರೆ. ಮೋದಿಯನ್ನು ತಗೊಂಡೇನು ನಗ್ತೀರಾ? ಮಾತಿನ ಭರದಲ್ಲಿ ಪ್ರಧಾನಿ ಬಗ್ಗೆ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ಅವಹೇಳನಕಾರಿ ಹೇಳಿಕೆ. ಮುಂದಿನ 4 ದಿನ ಇನ್ನಷ್ಟು ಸುಡಲಿದ್ದಾನೆ ಸೂರ್ಯ. ರಾಜ್ಯದ 25 ಜಿಲ್ಲೆಗಳಲ್ಲಿ ಉಷ್ಣ ಅಲೆಯ ಅಲರ್ಟ್. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.